ನಮಸ್ಕಾರ ಎಲ್ಲರಿಗೂ. ನಮ್ಮದು ಮಂಥನ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ಆ ಚಾನಲಲ್ಲಿ ನಾವು ತುಂಬ ಇನ್ಫಾರ್ಮೇಷನ್ ವಿಡಿಯೋಸ್ ಮಾಡ್ತಾ ಇದ್ದೀವಿ. ಇನ್ಫಾರ್ಮೇಷನ್ ಅಂದರೆ ಮಹಾಭಾರತ, ರಾಮಾಯಣ, ಭಕ್ತಿಗೀತೆಗಳು, ಸ್ಟೋರೀಸ್ಗಳು, ಶ್ಲೋಕಗಳು ಎಲ್ಲದ್ರ ಬಗ್ಗೆನೂ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು. ಹಾಗೆ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಅದರಲ್ಲಿ ನಮಗೆ ಮೇನ್ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಬಗ್ಗೆ ನಮಗೆ ತುಂಬ ವಿಷಯಗಳು ಗೊತ್ತಿರುತ್ತೆ. ಆದರೆ ಕೆಲವೊಂದು ಆ ಮಹಾಭಾರತದಲ್ಲಾಗಲಿ, ರಾಮಾಯಣದಲ್ಲಾಗಲಿ ನೆಗ್ಲೆಕ್ಟ್ ಆಗಿರೋ ಕ್ಯಾರೆಕ್ಟರ್ಸ್ಗಳಿರುತ್ತೆ. ನೆಗ್ಲೆಕ್ಟೆಡ್ ಅಂದರೆ ಅವ್ರ ಬಗ್ಗೆ ಕಡಿಮೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಆ ಥರ ಒಂದೊಂದು ಕ್ಯಾರೆಕ್ಟರ್ಸ್ನ ತಗೊಂಡು ನಾನು ಅವ್ರ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಇದೆಯೋ ಅದನ್ನು ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ಇವಾಗ ಫಸ್ಟ್ ಆಗಿ ನಾನು ಮಹಾಭಾರತದಿಂದ ನಕುಲ ಅವರ ಕ್ಯಾರೆಕ್ಟರ್ನ ತಗೊಂಡು ಆ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ನಕುಲ ಅವರು ಪಾಂಡವರ 4ನೇ ಪುತ್ರ. ಪಾಂಡು ಮತ್ತು ಮಾದರಿಯವರ 4ನೇ ಪುತ್ರ. ಮಾದರಿಯವರಿಗೆ ಅಶ್ವಿನಿ ದೇವತೆಗಳು ವರ ಕೊಟ್ಟು ಅವ್ರಿಗೆ ನಕುಲ ಮತ್ತು ಸಹದೇವ ಅನ್ನೋ ಟ್ವಿನ್ಸ್ ಹುಟ್ಟಿರ್ತಾರೆ. ಅದರಲ್ಲಿ ನಕುಲ ಅವರು ಮೊದಲನೆಯವರು. ಅವರು ಹುಟ್ಟಿದಾಗಿಂದನೂ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ. ಅವರು ತುಂಬ ಹ್ಯಾಂಡ್ಸಮ್ ಆಗಿರ್ತಾರೆ. ಪ್ಲಸ್ ಸಾಫ್ಟ್ ನೇಚರ್ಡ್, ಸಾಫ್ಟ್ ಸ್ಪೋಕನ್ ಅಂತ ಏನು ಹೇಳ್ತೀವಿ, ಆ ಎಲ್ಲ ಕ್ಯಾರೆಕ್ಟರ್ಸು ನಕುಲ ಅವರಲ್ಲಿದೆ. ನಕುಲ ಅವ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಅವರು ಪ್ರಾಣಿಗಳ ಬಗ್ಗೆ ತುಂಬಾ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಅದರಲ್ಲೂ ಹೆಚ್ಚಾಗಿ ಅವ್ರಿಗೆ ಕುದುರೆ ಅಂದರೆ ತುಂಬಾ ಇಷ್ಟ. ಅವರು ಕುದುರೆ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ರು. ಅದನ್ನ ಹೆಂಗೆ ನೋಡ್ಕೋಬೇಕು, ಏನು ಊಟ ಕೊಡಬೇಕು, ಅದ್ರ ಜೊತೆ ಹೆಂಗೆ ನಡ್ಕೋಬೇಕು ಅಂತೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ರು. ಸೊ ಹೀಗಿರುವಾಗ ಅವ್ರಿಗೆ ಯಾವಾಗ ಅವರು ವನವಾಸಕ್ಕೆ ಹೋಗ್ತಾರೆ, ಆವಾಗ 1 ವರ್ಷ ಅವರು ವಾಸ ಮಾಡಬೇಕಾಗಿರುತ್ತೆ ಪಾಂಡವರೆಲ್ಲರೂ. ಆಗ ನಕುಲ ಅವರು ಗ್ರಾಂಥಿಕನ ವೇಷದಲ್ಲಿ ವಿರಾಟ ರಾಜನ ಅರಮನೆಯಲ್ಲಿ ಕುದುರೆನ ನೋಡ್ಕೊಳ್ಳೋ ವೇಷದಲ್ಲಿ ಸೇರ್ಕೋತಾರೆ. ಅವರು ಅಲ್ಲಿ ಕುದುರೆಗಳನ್ನ ಮೈನ ತೊಳೆಯೋದಾಗಿರ್ಬೋದು, ಅದಕ್ಕೆ ಊಟ ಮಾಡಿಸೋದಾಗಿರ್ಬೋದು ಎಲ್ಲಾನು ಮಾಡ್ತಿರ್ತಾರೆ. ಅದರಿಂದಾಗಿ ವಿರಾಟ ರಾಜ ಅವರಿಗೆ ಕುದುರೆ ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿನೂ ಅವ್ರ ಕೈಗೆ ಕೊಟ್ಟಿರ್ತಾರೆ. ಇಷ್ಟೇ ಅಲ್ಲದೆ ನಕುಲ ಅವರು ಎಂಥ ಸಾಫ್ಟ್ ಸ್ಪೋಕನ್ ಅಥವಾ ಎಂಥ ಮೃದು ಸ್ವಭಾವದವರು ಅಂದರೆ, ಭೀಮಂಗೆ ಕೋಪ ಬಂದರೆ ಅವರು ತುಂಬ ಅರೋಗೆಂಟ್ ಆಗ್ತಾ ಇದ್ರು. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲೂ ಆಗ್ತಾ ಇರಲಿಲ್ಲ. ಆದರೆ ಭೀಮನ್ ಕೋಪನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇದ್ದ ಒಬ್ಬರೇ ಒಬ್ಬರು ವ್ಯಕ್ತಿ ಅಂದರೆ ಅದು ನಕುಲ ಅವರು ಮಾತ್ರ. ಭೀಮಂಗೆ ಎಷ್ಟೇ ಕೋಪ ಬಂದ್ರೂ ನಕುಲ ಅವರ ಮಾತಿಂದ ಭೀಮ ಕೋಪ ತಣ್ಣಗಾಗ್ತಾ ಇತ್ತು. ಸೊ ಹೀಗೆ ನಕುಲ ಅವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ವಿಷಯ ಇದೆ. ಅರ್ಧ ಗಂಟೆ ಆದರೂ ಮುಗಿದೇ ಇರೋಷ್ಟು ಮಾತುಗಳಿದೆ. ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯನೂ ಬೇಡ. ನಾನು ನನ್ನ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಈ ನಕುಲ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ಈಗ ಈ ವಿಡಿಯೋಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ತಪ್ಪಿದ್ರೂ ಕಮೆಂಟನ್ನು ಹಾಕಿ ಇಂತಿಂಥ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ. ಖಂಡಿತ ಕರೆಕ್ಷನ್ ಮಾಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್.